ಕಾವಿ ತೊಟ್ಟವರಿಗೆಲ್ಲ ಮೈ ಮನಗಳಲ್ಲಿ ಪುಳಕಿತವಾಗುವಂಥ ಊರು. ಹೂವ ಮತ್ತು ಹೂವಿನ ಪರಿಮಳ ಹೇಗೆ ಬೇರ್ಪಡಿಸ್ಲಿಕ್ಕಾಗೋದಿಲ್ವೋ, ದೀಪ ಮತ್ತು ದೀಪದ ಬೆಳಕು ಎರಡನ್ನು ಹೇಗೆ ಬೇರ್ಪಡಿಸ್ಲಿಕ್ಕಾಗೋದಿಲ್ವೋ, ಕಲ್ಯಾಣ ಮತ್ತು ಬಸವಣ್ಣ ಇವೆರಡನ್ನು ಹೇಗೆ ಬೇರ್ಪಡಿಸ್ಲಿಕ್ಕಾಗೋದಿಲ್ವೋ, ಹಾಗೆ ಹಾನಗಲ್ಲ ಮತ್ತು ಕುಮಾರ ಮಹಾಸ್ವಾಮಿಗಳವರನ್ನು ಬೇರ್ಪಡಿಸಿ ನೋಡ್ಲಿಕ್ಕಾಗೋದೇ ಇಲ್ಲ. ಎಲ್ಲರೂ ಕುಮಾರ ಮಹಾಸ್ವಾಮಿಗಳವರ ಬಗ್ಗೆ ಇಡೀ ನಾಡಿನ ಯತಿಗಳು ಮಾತನಾಡುವಾಗ ಹೇಳುವ ಕುಮಾರ ಶಿವಯೋಗಿಗಳ ಹೆಸರು ಮೊದಲು ಹೇಳೋದಿಲ್ಲ. ಅವರು ಹಾನಗಲ್ಲ ಕುಮಾರ ಶಿವಯೋಗಿಗಳಂತ ಮೊದಲು ನಿಮ್ಮೂರ ತಗೊಂಡು ಉಳಿದ ಆಮೇಲೆ ಅವ್ರ ಹೆಸರು ತಗೊಳ್ತಾರೆ. ಬಹಳ ದೊಡ್ಡ ಯತಿಯನ್ನ ಇಡೀ ನಾಡಿಗೆ ಕೊಟ್ಟಂಥ ಊರು ಹಾನಗಲ್ಲ. ಅಕ್ಷರಿ ಗವಾಯಿಗಳಂಥ, ಪುಟ್ಟರಾಜ ಗವಾಯಿಗಳಂಥ ಎಷ್ಟು ಅಂದ ಅನಾಥರ ಬಾಳಿಗೆ ಬೆಳಕು ಕೊಟ್ಟರು. ಕುಮಾರ ಮಹಾಸ್ವಾಮಿಗಳವರು ಎಂಥವ್ರು ಅಂದ್ರೆ, ಅವರು ಭಕ್ತರ ಕೈ ನೋಡಿ ಭವಿಷ್ಯ ಹೇಳಿದ ಗುರುಗಳಲ್ಲ, ಭಕ್ತರ ಕೈ ಹಿಡಿದು ಭವಿಷ್ಯ ನಿರ್ಮಿಸಿದ ಗುರುಗಳವರು. ಅಂಥ ಪರಮ ಪೂಜ್ಯ ಕುಮಾರ ಮಹಾಸ್ವಾಮಿಗಳವರು ಈ ಊರಿಂದ ಬಂದವರು. ಅಂಥ ಪುಣ್ಯ ಪುರುಷನ ಕರ್ಮಭೂಮಿ ಇದು. ಇಂಥ ಮಹಾನ್ ಕಾರ್ಯಕ್ರಮಕ್ಕೆ ದಯಮಾಡಿಸಿ ವೇದಿಕೆ ಮೇಲಿರುವ ಎಲ್ಲರೊಂದಿಗೆ ಹಾಗೂ ಅತ್ಯಂತ ತಾಳ್ಮೆ ಮತ್ತೆ ಭಗವಂತರು ಕನಸನ್ನು ಕುರಿತರು ಇಷ್ಟು ಜನ ಸೇರಿದ್ದು ಶಾಂತತೆ ಪ್ರಶಾಂತತೆ ಸಾವು ನಮ್ಮ ಮನೆಯ ಬಾಗಿಲೊಳಗೆ ನಿಂತಾಗ, ಇಲ್ಲ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಬಂದೀನಿ ಅಂದಾಗ ನಾವೇನು ಕೋರ್ಟ್ಗೆ ಹೋಗಿ ಸ್ಟೇ ತಗೊಳ್ಳಿಕ್ಕೆ ಬರ್ತೈತೆ, ಅಥವಾ ಇಲ್ಲ ನಾನು ಸ್ವಲ್ಪ ಕೆಲಸ ಐತಿ ಆಮೇಲೆ ಬರ್ತೀನಿ ಅಂದ್ರೆ ಸಾವು ನಿಲ್ತೈತೆ. ಸಾವು ನಿಲ್ಲುವುದಿಲ್ಲ, ಅಥವಾ ಅದು ನನ್ನ ಮಾತು ಕೇಳುವುದಿಲ್ಲ. ಹುಟ್ಟು ನನ್ನ ಇಚ್ಛೆಯಂತೆ ನಡೆದಿಲ್ಲ, ಸಾವು ಸಹಿತ ನನ್ನಿಚ್ಛೆಯಂತೆ ನಡೆಯುವುದಿಲ್ಲ. ನನ್ನಿಚ್ಛೆಯಂತೆ ನಡೆಯದ ಹುಟ್ಟು ಮತ್ತು ನನ್ನಿಚ್ಛೆಯಂತೆ ನಡೆಯದ ಸಾವು ಇವೆರಡರ ಮಧ್ಯದ ಬದುಕಿದೆಯಲ್ಲ, ಇದು ನನ್ನಿಚ್ಛೆಯಂತೆ ನಡೀತೈತಿ ಅನ್ನುವ ಗ್ಯಾರಂಟಿ ಆಗಿದೆ. ನನ್ನಿಚ್ಛೆಯಂತೆ ನಡೀತೈತಿ ಅನ್ನುವ ಗ್ಯಾರಂಟಿ ಇಲ್ಲ. ಜೀವ ಅನ್ನೋದೊಂದು ಜೀವನ, ಇದೊಂದು ನದಿ ಇದೆ. ಈ ನದಿಗೆ ಹುಟ್ಟು ಅನ್ನುವುದು ಒಂದು ದಂಡೆಯಾದರೆ ಸಾವು ಅನ್ನುವುದು ಇನ್ನೊಂದು ದಂಡೆ. ಒಂದು ಹುಟ್ಟು ಅನ್ನುವ ಒಂದು ಪಿಲ್ಲರ್ ಹಾಕಿ, ಸಾವು ಅನ್ನುವ ಇನ್ನೊಂದು ಕಡೆ ಈ ನದಿಗೆ ಪಿಲ್ಲರ್ ಹಾಕಿ, ಈ ಹುಟ್ಟು ಸಾವುಗಳ ಅನ್ನುವಂಥ ಎರಡು ಪಿಲ್ಲರಿಗೆ ಕಟ್ಟಿದ ಸೇತುವೆ ಇದೆಯಲ್ಲ, ಇದು ಬದುಕು. ಈ ಸೇತುವೆ ಇರುವುದು ಎದಕ್ಕೈತಿ ಅಂದ್ರೆ, ಅಲ್ಲಿ ಹೋಗಿ ನಮಗೆ ಖಾಯಂ ಇರಕ್ಕಿಲ್ಲ. ಈ ಸೇತುವೆ ಇರುವುದು ದಾಟಿ ಹೋಗ್ಲಿಕ್ಕಾಗಿ ಅಷ್ಟೆ.